ಬಗರ್ ಅಂದೇರ್ ನೈ ಅನ್ನುವಂಥ ಮಾತಿಗೆ ಇವತ್ತು ಬೆಲೆ ಬಂದಂಗೆ ಕಾಣ್ತಾ ಇದೆ ಅಂತ. ಅಲ್ಲೇ ಮಂಜುನಾಥ ಇದಕ್ಕೊಂದು ಪರಿಹಾರ ಸೂಚಿಸ್ತಾರ. ಆ ದಿಶೆಯಲ್ಲೇ ಇವತ್ತು ನಾವು ಅದು ಸಮೀಪಿದ್ದೀವಿ. ನಮ್ದು ಈ GPR ಬಳಸಿದ ನಿಶ್ಚಿತವಾಗಿ ಸಿಗ್ತಾವೆ ಅನ್ನೋಂಥ ಭರವಸೆ ಈ ಒಬ್ಬ ಮುಸುಕುದಾರಿ ಅನಾಮಿಕನಿಗೂ ಹೌದು, ಇನ್ನುಳಿದವರು ಯಾರು ಪ್ರತ್ಯಕ್ಷ ಬಂದಿದ್ದಾರೆ ಅವ್ರಿಗೂ ಹೌದು. ಇದು ನಿಶ್ಚಿತದಲ್ಲಿ ಆಗಿದ್ದು ಅಂತೇಳಿ ಪ್ರತಿಯೊಬ್ಬರು ಮಾತಾಡುವಂಥ ಮಾತಾಗಿದೆ. ಹೀಗಾಗಿ ಇದಕ್ಕೆ ದಿನದಿಂದ ದಿನಕ್ಕೆ ಏನಪ್ಪ ತನಿಖೆಗೆ ಭಾಳಷ್ಟು ಜನ ಮತ್ತೆ ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ NHRC ಅಂದರೆ ನಿಮಗೆ ಗೊತ್ತದ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಅವರು ಸಹಿತ ಬಂದು ಈಗ ಎನ್ಕ್ವೈರಿ ಶುರು ಮಾಡಿದ್ದಾರೆ. ಇದು ಬಹಳ ಪ್ರಮುಖ ಬೆಳವಣಿಗೆ. ಯಾಕೆಂದ್ರೆ ರಾಷ್ಟ್ರ ಮಟ್ಟದಲ್ಲೇ ಈ ಬೆಳವಣಿಗೆ ಆಗಲಿಕ್ಕಂತಂದ್ರೆ ಇನ್ನು ಇದನ್ನು ಮುಚ್ಚಾಕೋದ್ರೆ ಸ್ವಲ್ಪ ಕೆಲಸ ಅಲ್ಲ. ಮುಚ್ಚಾಕೋದಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಅಲ್ಲಿ ಸತ್ಯ ಇಲ್ಲ ಅಂದ್ರೆ ಅಷ್ಟೇ ಮುಚ್ಚಿ ಹೋಗ್ಬೇಕು. ಅದು ಸತ್ಯ ಇತ್ತು ಅಂತಂದ್ರೆ, ಆಗಿದ್ದ ಘಟನೆ ಸತ್ಯ ನಡೆದಿತ್ತು ಅಂತಂದ್ರೆ ಇದು ಮುಚ್ಚಾಕುವಂಥದ್ದೆಲ್ಲ ಇದ್ರ ಹಿಂದಿದ್ದಂತಹ ಯಾರಿದ್ದಾರಲ್ಲ ಅವರು ಅಧರ್ಮೀಯರು, ಅವರು ಎಕ್ಸ್ಪೋಸ್ ಆಗೋದು 100% ಗ್ಯಾರಂಟಿ. ಇದರಲ್ಲಿ ಅಂತೇನು ಬಿಡೇ ಇಲ್ಲ. ಯಾಕಂದ್ರೆ ನಮ್ಮ ಯೂಟ್ಯೂಬರ್ ಆಗಿರ್ಬೋದು ಅಥವಾ ನಮ್ಮ ಪತ್ರಕರ್ತರಾಗಿರ್ಬೋದು, ಇನ್ನೂ ಅವರು ಪತ್ರಕರ್ತರ ಇಲ್ಲಿ ಬಿಡಿಸಿಡುವಂಥದ್ದಿಲ್ಲ. ಸುಮ್ಮನೆ ಇವೆಲ್ಲ ಕ್ಲಾಸಿಫಿಕೇಷನ್ ಮಾಡಿದ್ರಲ್ಲ ಅವರು ನಿಜವಾಗಿ ಮತ್ತೇನಾದರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಧರ್ಮಸ್ಥಳದಲ್ಲಿ ನಡೆದಂಥ ಅನ್ಯಾಯಗಳ ಬಗ್ಗೆ ಪ್ರಸಾರ ಆಗಿದ್ರೆ ಯೂಟ್ಯೂಬರ್ಗಳು ಸಣ್ಣ ಸಣ್ಣ ಪತ್ರಕರ್ತರಿಂದ ನಾವು ಗಮನಿಸ್ಬೇಕಾಗಿದೆ. ಯಾಕಂದರೆ ನಮ್ಮ ಏನು ಮೀಡಿಯಾ ಕಾರ್ಪೊರೇಟ್ ಮೀಡಿಯಾಗಳಿದ್ದಾವೆ ಅಥವಾ ನೀವು ಗೊತ್ತಿದ್ದಂಗೆ ಗೋಧಿ ಮೀಡಿಯಾ ಇದ್ದಾರೆ, ಇವ್ರಿಗೆ ಆಸಕ್ತಿ ಇಲ್ಲ ಅಂತ. ಯಾರು ಸತ್ತರೇನ್ರಿ, ಯಾರು ಹುಟ್ಟಿದ್ರೆ ನಮಗೇನು, ನಮಗೆ TRP ಬರಬೇಕಷ್ಟ ಮತ್ತು ಗಂಟು ಬರಬೇಕು ಹೇಗಾರ ಆಗಲಿ ಅನ್ನುವಂಥ ಜನ ಇವರೆಲ್ಲ. ಹೀಗಾಗಿ ಅಷ್ಟೊಂದು ಮಹತ್ವ ಕೊಟ್ಟಿರಲಿಲ್ಲ, ಈಗೂ ಕೊಟ್ಟಿಲ್ಲ. ಹೇಗಾದ್ರು ಮಾಡೋದನ್ನು ಸಮಾಪ್ತಿ ಮಾಡಬೇಕು, ಸ್ನಬ್